ಹೇಳಿದ್ದಾರೆ. ಆರೋಗ್ಯಾಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣದ ಮತ್ತು ಸಮನ್ವಯದ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಕರೆ ನೀಡಿದರು. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಘಾತಕಾರಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿ ಕಳೆದ 2 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ 507 ಹೃದಯಾಘಾತ ಪ್ರಕರಣಗಳು ವರದಿಯಾಗಿದ್ದು, 190 ಸಾವುಗಳು ಸಂಭವಿಸಿದೆ. ಇದು ತಕ್ಷಣ ಗಮನಹರಿಸಬೇಕಾದ ಗಂಭೀರ ಸಂಗತಿಯಾಗಿದೆ. ಕೋವಿಡ್ ಲಸಿಕೆ ಮತ್ತು ಹೃದಯಾಘಾತದ ಕುರಿತು ಪ್ರಶ್ನೆಗೆ ಸ್ಪಷ್ಟನೆ ನೀಡಿ, ಕೋವಿಡ್ ಲಸಿಕೆ ಮತ್ತು ಹೃದಯಾಘಾತ ಪ್ರಕರಣಗಳ ಹೆಚ್ಚಳದ ನಡುವೆ ಸಂಬಂಧವಿದೆ ಎಂದು ಪತ್ರಕರ್ತರು ಪ್ರಶ್ನಿಸಿದ್ದರು. ಇದಕ್ಕೆ ಉತ್ತರಿಸಿದ ಲಸಿಕೆ ನೀಡಿ ಈಗಾಗಲೇ 2 ವರ್ಷಗಳಾಗಿವೆ. ಸದ್ಯಕ್ಕೆ ಇದರ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಅಥವಾ ಅಧಿಕೃತ ಮಾಹಿತಿ ಇಲ್ಲ. ಅನಗತ್ಯ ಗೊಂದಲಗಳಿಗೆ ದಾರಿ ಮಾಡಿಕೊಡುವುದು ಬೇಡ ಎಂದು ಸ್ಪಷ್ಟಪಡಿಸಿದರು. ತಜ್ಞರ ಚರ್ಚೆಗಳ ಆಧಾರದ ಮೇಲೆ ಬಿಕ್ಕಟ್ಟನ್ನು ಎದುರಿಸಲು ಸಂಸದ ಶ್ರೇಯಸ್ ಪಟೇಲ್ ಹಲವಾರು ಕ್ರಮಗಳನ್ನು ವಿವರಿಸಿ, ಆರಂಭದ ಹಂತದಲ್ಲಿ ಹೃದಯಾಘಾತ ಪತ್ತೆ ಮತ್ತು ಚಿಕಿತ್ಸೆ ಸಾಮರ್ಥ್ಯವನ್ನು ಹೆಚ್ಚಿಸಲು ವೈದ್ಯಕೀಯ ತಂತ್ರಜ್ಞರಿಗೆ ವಿಶೇಷ ತರಬೇತಿ ಕಾರ್ಯಕ್ರಮವು ಈ ವಾರದಿಂದ ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಲಹೆಗಳ ಅನುಷ್ಠಾನದ ಬಗ್ಗೆ ಸಭೆಯಲ್ಲಿ ವೈದ್ಯಕೀಯ ವೃತ್ತಿಪರರು ನೀಡಿದ ಸಲಹೆಗಳನ್ನು ಜಾರಿಗೆ ತರಲು ಆಡಳಿತವು ಆದ್ಯತೆ ನೀಡಲಿದೆ. ಇನ್ನು ಕಳೆದ 2 ದಿನಗಳ ಹಿಂದೆ ಮೊಬೈಲ್ ಕಳವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಮ್ಸ್ ಆಸ್ಪತ್ರೆಯ ಸೆಕ್ಯೂರಿಟಿಗಳು ನಡೆದುಕೊಂಡ ಬಗ್ಗೆ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಂಸದರು, ಈಗಾಗಲೇ 2 ಜನ ಸೆಕ್ಯೂರಿಟಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಸೆಕ್ಯೂರಿಟಿ ಏಜೆನ್ಸಿ ಬಗ್ಗೆ ತೀರ್ಮಾನಿಸುವುದಾಗಿ ಹೇಳಿದರು. ಅಲ್ಲ, ಮಾನದಂಡ NHA ಇಂದ ಒಂದು ಮಾನದಂಡ ಇದೆ. ಆ ಮಾನದಂಡ ಪ್ರಕಾರನೇ ಇವಾಗ ಮಾಡಿರೋದು. ಅಲ್ಲಲ್ಲ ಕೇಳಿ, ಅದನ್ನೆಲ್ಲ ನಾನು ಆಗಲೇ ಒಂದ್ಸಲಿ ಚರ್ಚೆ ಮಾಡಿದ್ದೆ. ಅದನ್ನ ಪ್ರಪೋಸಲ್ ಸಹ ಹಳೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಕಳಿಸಿದ್ದಾರೆ. ಈ ರೀತಿ ಆದ್ರೂ ಸಹ NHA HQ ಹೆಡ್ ಕ್ವಾರ್ಟರ್ ಇಂದ ಇದಕ್ಕೆ ಒಪ್ಪಿಗೆ ಆಗಿಲ್ಲ. ಹಾಗಾಗಿ ಇದು ಹಾಗೆ ಪೆಂಡಿಂಗ್ ಇದೆ. ಈಗ ಅಪ್ಕಮಿಂಗ್ ಸೆಷನ್ ಅಲ್ಲಿ ಇದನ್ನ ರೈಸ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ನಮ್ಮ ಗಡ್ಕರಿ ಸರ್ನ ಮನವಿ ಮಾಡಿ ಈ ಇದ್ದಂತಹ ಸಮಸ್ಯೆಗಳನ್ನ ವಿವರವಾಗಿ ಹೇಳಿ ಮನದಟ್ಟು ಮಾಡುವಂತ ಕೆಲಸ ಮಾಡ್ತೀವಿ ನಾವು. ಅದನ್ನ ಅವರು ಇಬ್ರು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕೆಲಸದಿಂದ ತೆಗೆದಾಕುವಂತ ಕೆಲಸ ಮಾಡಿದ್ದಾರೆ. ಆ ರೀತಿ ಆಗದೆ ಇರುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಲೋಪದೋಷ ಆಗದೆ ಇರೋ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಸಂಬಂಧಪಟ್ಟವ್ರು ಯಾರು ಒಂದು ಇಬ್ರು ಸೆಕ್ಯೂರಿಟೀಸ್ ಇದ್ದಾರೆ ಅವ್ರನ್ನಾಗ್ಲೇ ಡಿಸ್ಮಿಸ್ ಮಾಡುವಂತ ಕೆಲಸವನ್ನ ಮಾಡಿ FIR ಸಹ ಆಗಿದೆ. ಅಲ್ಲ, ನಾನು ಪ್ರತಿ ದಿಶಾದಲ್ಲೂ ನಾನು ಡೈರೆಕ್ಟರ್ಗೂ ಹೇಳ್ತೀನಿ, DHO ಹೇಳ್ತೀನಿ, ಬೇರೆ ಸಮಸ್ಯೆ ಅದು ಅನಿಮಲ್ ಹಸ್ಬೆಂಡ್ರಿ ಯಾರಿಗಾಗಿರ್ಬೋದು, ಎಲ್ಲೆಲ್ಲಿ D ಗ್ರೂಪ್ ಅವ್ರು ಕೆಲಸ ಮಾಡ್ತಿದ್ರೆ ಸಾವಧಾನವಾಗಿ ಸಾರ್ವಜನಿಕರಿಗೆ ವರ್ತಿಸಿ ಅಂತ ನಾನು ಪ್ರತಿ ಸಲ ದಿಶಾದಲ್ಲೂ ಪುನರುಚ್ಚರಿಸ್ತೀನಿ. ಅದು ಸಹ ಸಣ್ಣ ಪುಟ್ಟ ಲೋಪದೋಷ ಇದ್ರೆ ಮುಂದಿನ ದಿನಗಳಲ್ಲಿ ಆಗದೆ ರೀತಿ ಕ್ರಮ ತಗೊಳ್ಳೋ ಕೆಲಸ ಮಾಡ್ತೀವಿ. ಇದೇ ವೇಳೆ ಏಮ್ಸ್ ನಿರ್ದೇಶಕ ರಾಜಣ್ಣ ಮತ್ತು ಡಾಕ್ಟರ್ ಸುನಿಲ್ ನಾಗಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ.